ಮಧ್ಯಪ್ರಾಚ್ಯದಲ್ಲಿ 21ನೇ ದಿನದ ಮಹಾಯುದ್ಧ, ಅಮೆರಿಕದ ಬೆನ್ನೆಲುಬು ಮುರಿತ ಇರಾನ್, ಗಲ್ಫ್ನಲ್ಲಿ ಸಂಕಷ್ಟ, ಭಾರತದಲ್ಲಿ ಪೆಟ್ರೋಲ್ ದುಬಾರಿ. ಇದುವೇ ಇವತ್ತಿನ ಚದುರಂಗದ ಎರಡನೇ ಸ್ಟೋರಿ, ತೀವ್ರಗೊಂಡ ತೈಲ ಯುದ್ಧ. ಈಗಾಗಲೇ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ದಾಳಿಯನ್ನು ತೀವ್ರಗೊಳಿಸಲಾಗಿದೆ. ಆದರೆ ಯಾವಾಗ ದಾಳಿ ನಡೆಸೋದಕ್ಕಾಗಿ ತನ್ನ ಅತ್ಯಾಧುನಿಕ ಏರ್ಕ್ರಾಫ್ಟ್ ಅನ್ನ ಅಮೆರಿಕ ಬಳಕೆ ಮಾಡ್ತು, ಆ ಅತ್ಯಾಧುನಿಕ ಏರ್ಕ್ರಾಫ್ಟ್ ಅನ್ನೇ ಹೊಡೆದು ತುರ್ತು ಭೂಸ್ಪರ್ಶ ಮಾಡುವಂಗೆ ಮಾಡುವುದರಲ್ಲಿ ಇರಾನ್ ಯಶಸ್ವಿಯಾಗಿದೆ. ಇದು ನಿಜಕ್ಕೂ ಕೂಡ ಅಮೆರಿಕದ ಬೆನ್ನೆಲುಗೆ ಬಿದ್ದಿರುವ ಬಲವಾದಂತಹ ಹೊಡೆತ. ಆ ಹೊಡೆತವನ್ನು ಇವತ್ತು ಇರಾನ್ ಕೊಟ್ಟಿದೆ. ಅದು ಇರಾನ್ ಯಾವಾಗ ಒಂದು ಹೊಡೆಯುತ್ತೋ ಅದಕ್ಕೆ 10 ಪಟ್ಟು ತೀವ್ರ ಸ್ವರೂಪದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಹೊಡಿತಾ ಇದ್ದಾವೆ. ಈಗ ನಿನ್ನೆಯಷ್ಟೇ IRGCಯ ವಕ್ತಾರ ಒಂದು ಎಚ್ಚರಿಕೆಯನ್ನು ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಕೊಟ್ಟಿದ್ರು. ಈಗ ಅದೇ IRGCಯ ವಕ್ತಾರನನ್ನೇ ಕೊಂದು ಹಾಕಿದ್ದಾರೆ. ಅಮೆರಿಕದ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಇರಾನನ್ನು ಕೇವಲ 2 ದಿವಸದಲ್ಲಿ ಯುದ್ಧ ಮುಗಿಸ್ಬಿಡ್ತೀವಿ ಅಂತೇಳಿ ಅಮೆರಿಕ ಹೊರಟಿತ್ತು. ಆದರೆ ಇವತ್ತು F-35 ಟಾರ್ಗೆಟ್ ಬೆನ್ನಲ್ಲೇ ಇರಾನ್ ಭದ್ರತಾ ವಕ್ತಾರರನ್ನು ಹತ್ಯೆ ಮಾಡಲಾಗಿದೆ. ಇದರ ನಡುವೆ ಭಾರತದಲ್ಲಿ ಪೆಟ್ರೋಲ್ ದರ ₹2 ಹೆಚ್ಚಳ ಮಾಡಲಾಗಿದೆ. ಕಂಪನಿಗಳು ಹೆಚ್ಚಳವನ್ನು ಮಾಡಿದ್ದಾವೆ. ಹಾಗಾದರೆ ಯಾವ ಸ್ವರೂಪದಲ್ಲಿ ಯುದ್ಧ ನಡೀತಾ ಇದೆ, ಯುದ್ಧದ ತೀವ್ರತೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇರಾನನ್ನು ಟಾರ್ಗೆಟ್ ಮಾಡಿ ಇವತ್ತು ದಾಳಿಯನ್ನು ಮಾಡೋದಕ್ಕೆ ಹೊರಟಿದ್ರು. ಅಮೆರಿಕದ F-35 ಟಾರ್ಗೆಟ್ ಮಾಡಿ ಇರಾನ್ ಪ್ರತಿದಾಳಿಯನ್ನು ನಡೆಸಿದೆ. F-35 ಯುದ್ಧ ವಿಮಾನ ಇದು ಅತ್ಯಾಧುನಿಕ ಯುದ್ಧ ವಿಮಾನ ಮತ್ತು ಅತ್ಯಂತ ಬೆಲೆ ಬಾಳುವಂತಹ ಯುದ್ಧ ವಿಮಾನ. ಇರಾನ್ ದಾಳಿಯಿಂದ F-35 ಫೈಟರ್ ಜೆಟ್ಗೆ ಹಾನಿಯಾಗಿದೆ, ಅದಕ್ಕೆ ಏಟು ಬಿದ್ದಿದೆ. ಆದರೆ ಪೈಲಟ್ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ ಅನ್ನೋಂಥದ್ದನ್ನು ಅಮೆರಿಕ ದೃಢಪಡಿಸಿದೆ. ಆ ಮೂಲಕ ತಮ್ಮ ಪೈಲಟ್ ಸುರಕ್ಷಿತರಾಗಿದ್ದಾರೆ ಅಂತ ಹೇಳಿದ್ದಾರೆ. ತುರ್ತು ಭೂಸ್ಪರ್ಶ ಅಂಥೇಳಿ ಅಮೆರಿಕ ಕೂಡ ಒಪ್ಕೊಂಡಿದೆ. ಅಂದರೆ ದಾಳಿಗಿಂತ ಹೆಚ್ಚಾಗಿ ನಮ್ಮ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ ಅನ್ನೋದನ್ನು ಅಮೆರಿಕ ಒಪ್ಕೊಂಡಿದೆ. ಅಷ್ಟೇ ಹೇಳಿದರೆ ಪೈಲಟ್ ಸೇಫ್ ಆಗಿದ್ದಾರೆ ಅನ್ನೋದನ್ನು ಕೂಡ ಅಮೆರಿಕ ಖಚಿತಪಡಿಸಿದೆ. ಆದರೆ ಈ ಯುದ್ಧದಲ್ಲಿ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಪೈಲಟ್ಗೆ ಯಾವುದೇ ಹಾನಿಯಾಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಈಗಾಗಲೇ ಅಮೆರಿಕ ಕೊಟ್ಟಿದೆ. ಆದರೆ ಅಮೆರಿಕದ ಈ ಅತ್ಯಾಧುನಿಕ ವಿಮಾನವನ್ನೂ ಕೂಡ ಹೊಡೆದು ಹಿಮ್ಮೆಟ್ಟಿಸುವುದರಲ್ಲಿ ಇರಾನ್ ಯಶಸ್ವಿಯಾಗಿದೆ. ಇರಾನ್ನ ಏರ್ ಡಿಫೆನ್ಸ್ ಬಳಸಿ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಇರಾನ್ನಲ್ಲಿ ಯಾವುದೇ ಏರ್ ಡಿಫೆನ್ಸ್ ಇಲ್ಲ, ಇರಾನ್ನಲ್ಲಿ ಯಾವುದೇ ರೀತಿಯಂತಹ ನೌಕಾಸೇನೆ ಇಲ್ಲ, ಇರಾನ್ನಲ್ಲಿ ಯಾವುದೇ ರೀತಿಯ ಭೂಸೇನೆ ಉಳಿದಿಲ್ಲ ಅಂಥೇಳಿ ಎಲ್ಲ ಟ್ರಂಪ್ ಅವರು ಹೇಳ್ಕೊಳ್ತಾ ಇದ್ರು. ಆದರೆ ಟ್ರಂಪ್ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರೋದರ ನಡುವೆನೇ ಅತ್ಯಾಧುನಿಕ ಯುದ್ಧ ವಿಮಾನವನ್ನು ಹೊಡೆಯುವಲ್ಲಿ ಟೆಹರಾನ್ ಯಶಸ್ವಿಯಾಗಿದೆ. ಟೆಹರಾನ್ ಮೇಲೆ ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ತಿರುಗೇಟನ್ನು ಇವತ್ತು ಇರಾನ್ ಕೊಟ್ಟಿದೆ. ಅಮೆರಿಕದ ಅತ್ಯಾಧುನಿಕ ಜೆಟ್ಗೆ ಭಾಗಶಃ ಹಾನಿಯಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಅಲ್ಲಿಂದ ಸಿಕ್ಕಿರುವಂತಹ ರಿಪೋರ್ಟ್. ಅಮೆರಿಕದ ಅತ್ಯಾಧುನಿಕ ಜೆಟ್ಗೆ ಭಾಗಶಃ ಹಾನಿಯಾಗಿದೆ. ಅಷ್ಟರ ಮಟ್ಟಿಗೆ ಅಮೆರಿಕಗೆ ಪೆಟ್ಟು ಕೊಡೋದರಲ್ಲಿ ಇರಾನ್ ಕೂಡ ಯಶಸ್ವಿಯಾಗ್ತಿದೆ. F-35ಯ ವಿಶೇಷತೆಯನ್ನು ನಾವು ಗಮನಿಸಬೇಕು. F-35 ಜೆಟ್ ಅಮೆರಿಕದ ವಾಯುಸೇನೆಯ ಬೆನ್ನೆಲುಬು ಅಂತೇಳಿ ಇದನ್ನು ಕರೆಯಲಾಗುತ್ತೆ. ಯಾಕಂದರೆ ಇದು ಅತ್ಯಂತ ಆಧುನಿಕವಾಗಿರ್ತಕ್ಕಂತಹ ಫೈಟರ್ ಜೆಟ್ಗಳು. ಅದನ್ನು ಅಷ್ಟು ಸುಲಭವಾಗಿ ಹೊಡೆದುರುಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ರೀತಿಯಾದಂತಹ ಫೈಟರ್ ಜೆಟ್ ಇದು. $100 ಮಿಲಿಯನ್ ಬೆಲೆಯ ಅತ್ಯಾಧುನಿಕ ಯುದ್ಧ ವಿಮಾನ ಇದು. $100 ಮಿಲಿಯನ್ ಬೆಲೆಯ ಅತ್ಯಾಧುನಿಕ ಯುದ್ಧ ವಿಮಾನ ಇದು. ಈ ಯುದ್ಧ ವಿಮಾನ ಜಾಗತಿಕವಾಗಿ 19 ರಾಷ್ಟ್ರಗಳು ಹೊಂದಿದ್ದಾವೆ. F-35 ಫೈಟರ್ ಜೆಟ್ಗಳನ್ನು ಈಗಾಗಲೇ ಅಮೆರಿಕದಿಂದ ಖರೀದಿ ಮಾಡಿಕೊಂಡಿರುವಂಥ ಜಾಗತಿಕವಾಗಿ 19 ರಾಷ್ಟ್ರಗಳು ತಮ್ಮ ಸೇನೆಗಳಲ್ಲಿ ಇಟ್ಕೊಂಡಿದ್ದಾವೆ. F-35 5ನೇ ತಲೆಮಾರಿನ ಅತಿ ಹೆಚ್ಚು ಬಳಕೆಯ ಯುದ್ಧ ವಿಮಾನ ಇದು. 5ನೇ ತಲೆಮಾರಿನ ಅತಿ ಹೆಚ್ಚು ಬಳಕೆಯ ಯುದ್ಧ ವಿಮಾನ, ಅತ್ಯಾಧುನಿಕ ಯುದ್ಧ ವಿಮಾನ, ರಹಸ್ಯ ಕಾರ್ಯಾಚರಣೆ, ಅಡ್ವಾನ್ಸ್ ಸೆನ್ಸಾರ್ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಯುದ್ಧ ವಿಮಾನ ಇದು. ಮತ್ತು ಈ ಫೈಟರ್ ಜೆಟ್ನ ಮೂಲಕವಾಗಿ ರಡಾರನ್ನು ಕಣ್ಣು ತಪ್ಪಿಸಿ ಮುನ್ನುಗ್ಗಿ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆ ಮೂಲಕ ಇದು ಅಷ್ಟು ಸುಲಭವಾಗಿ ಹೊಡೆದುರುಳಿಸಬಲ್ಲಂತಹ ಯುದ್ಧ ವಿಮಾನ ಅಲ್ಲ. ಇದು ಯುದ್ಧ ಸಾಮಗ್ರಿ ತುಂಬಿಕೊಂಡು ನಿಖರ ಸ್ಥಳಕ್ಕೆ ಶಸ್ತ್ರಸಜ್ಜಿತ ದಾಳಿಯನ್ನು ನಡೆಸುತ್ತೆ. ಮತ್ತು ಈ ದಾಳಿಯ ಸಂದರ್ಭದಲ್ಲಿ ಅದು ಭೂಸೇನೆ ಮತ್ತು ನೌಕಾದಳಕ್ಕೂ ಕೂಡ ಅದು
ಮಾಹಿತಿಯನ್ನು ರವಾನೆ ಮಾಡಬಲ್ಲದು. ಶತ್ರುಗಳ ಏರ್ ಡಿಫೆನ್ಸ್ ಟ್ರ್ಯಾಕ್ ಅನ್ನು ಕೂಡ ಕಣ್ತಪ್ಪಿಸುವಂತಹ ಡಿಸೈನ್ ಅನ್ನ ಈ ಜೆಟ್ಗೆ ಮಾಡಲಾಗಿದೆ. ಇಂತಹದ್ದೊಂದು ಅತ್ಯಾಧುನಿಕ ಯುದ್ಧ ವಿಮಾನವನ್ನ ಹೊಡೆದು ಹಿಮ್ಮೆಟ್ಟಿಸುವುದರಲ್ಲಿ ಇರಾನ್ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ, ಶತ್ರುಗಳ ದಾಳಿ ಬಗ್ಗೆ ಪೈಲಟ್ ಖಚಿತ ಮಾಹಿತಿಯನ್ನ ರವಾನೆ ಮಾಡುವ ಎಲ್ಲ ಸಿಸ್ಟಮ್ಗಳು ಇದ್ದಾಗ್ಯೂ ಕೂಡ ಇದಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಇದು ಇರಾನ್ನ ಯಾವ ಸ್ವರೂಪದಲ್ಲಿ ಯುದ್ಧವನ್ನು ನಡೆಸ್ತಾ ಇದೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ಯುದ್ಧ ಅಷ್ಟೇ ಅಲ್ಲದೆ ವಾರ್ ಫೈಟಿಂಗ್ ನೆಟ್ವರ್ಕ್ ರೀತಿಯಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ. ಅಂದರೆ ಇಡೀ ಯುದ್ಧದ ಒಂದು ನೆಟ್ವರ್ಕ್ನ ರೀತಿಯಲ್ಲಿ, ಅದನ್ನೇ ನಾನು ಆಗಲೇ ಹೇಳ್ದಂಗೆ ಭೂಸೇನೆ ಮತ್ತು ಯುದ್ಧ ನೌಕೆಗಳಿಗೂ ನೌಕಾಪಡೆಗೂ ಕೂಡ ಏಕಕಾಲದಲ್ಲಿ ಇದು ಮಾಹಿತಿಯನ್ನು ರವಾನಿಸಬಲ್ಲಂತಹ ಅತ್ಯಾಧುನಿಕವಾಗಿರುವ ಯುದ್ಧ ವಿಮಾನ. ಅಂಥ ಯುದ್ಧ ವಿಮಾನವನ್ನು ಹೊಡೆದು ಹಿಮ್ಮೆಟ್ಟಿಸಲಾಗಿದೆ. ಹೀಗೆ ಈ ಯುದ್ಧ ಇರಾನ್ ದಾಳಿ ಮಾಡಿರೋದ್ರಿಂದ F-35 ಬಗ್ಗೆ ಈಗ ಭಾರಿ ಚರ್ಚೆಯೂ ಕೂಡ ನಡೀತಾ ಇರುವಂಥದ್ದು. ಏನಾಯಿತು ಈ ಯುದ್ಧ ವಿಮಾನಕ್ಕೆ ಅನ್ನುವಂಥದ್ರ ಬಗೆಗಿನ ಚರ್ಚೆ ಈಗ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಇದರ ನಡುವೆ IRGC ಅಧಿಕಾರಿಯನ್ನ ಕೊಂದು ಹಾಕಿದ್ದಾರೆ. ಇರಾನ್ F-35 ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಇರಾನ್ನ IRGCಯ ವಕ್ತಾರ ಆಗಿರುವಂತಹ ಅಲಿ ಮೊಹಮ್ಮದ್ ನೈನಿ ಇವರನ್ನ ಹತ್ಯೆ ಮಾಡಿ ಪ್ರತೀಕಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಅಲಿ ಮೊಹಮ್ಮದ್ ನೈನಿ ಮೊನ್ನೆ ಅಷ್ಟೇ IRGC ಪರವಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಪ್ರತೀಕಾರದ ಹೇಳಿಕೆಯನ್ನು ನೀಡಿದ ಕೆಲವೇ ಗಂಟೆಗಳಲ್ಲಿ ನೈನಿಯನ್ನು ಹತ್ಯೆ ಮಾಡಲಾಗಿದೆ. ಯಾವಾಗ ಲಾರಿಜಾನಿಯ ಹತ್ಯೆ ಆಯಿತು ಆವಾಗ ನೈನಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಚ್ಚರಿಕೆಯನ್ನು ಕೊಟ್ಟಿದ್ರು, ನಾವು ದಾಳಿಯನ್ನು ನಡೆಸ್ತೀವಿ, ಅಮೆರಿಕದವರೆಗೂ ಕೂಡ ನುಗ್ಗಿ ದಾಳಿಯನ್ನು ನಡೆಸ್ತೀವಿ ಅಂತ ಹೇಳಿದರು. ಇದಾದ ನಂತರ ಅಲಿ ಮೊಹಮ್ಮದ್ ನೈನಿ ಹತ್ಯೆಯಾಗಿದೆ ಅಂತ ಹೇಳಿ US ನೌಕಾಪಡೆ ಈಗ ಘೋಷಣೆಯನ್ನು ಮಾಡಿದೆ. ಹಾಗೂ ಇರಾನ್ ಸರ್ಕಾರವು ಕೂಡ ಇದನ್ನು ಖಚಿತಪಡಿಸಿದೆ. ಅಲಿ ಮೊಹಮ್ಮದ್ ನೈನಿಯ ಸಾವನ್ನು ಬೆಳಗ್ಗೆ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಹತ್ಯೆ ಅಂತ ಹೇಳಿ IRGC ಕೂಡ ಇದನ್ನು ಖಚಿತಪಡಿಸಿದೆ. ಅಲ್ಲಿಗೆ ಮತ್ತೊಬ್ಬ ಇರಾನ್ನ ಪ್ರಮುಖ ನಾಯಕನನ್ನ ಹತ್ಯೆ ಮಾಡಲಾಗಿದೆ. ಇರಾನ್ ದಾಳಿಯಿಂದ ಸಿಡಿದೆದ್ದಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ ಪ್ರತಿ ದಾಳಿಯನ್ನ ನಡೆಸಿದಾವೆ. ಯಾವಾಗ ತಮ್ಮ ಫೈಟರ್ ಜೆಟ್ ಮೇಲೆ ಅಟ್ಯಾಕ್ ಆಯಿತೋ ನಂತರ ತಮ್ಮ ಫೈಟನ್ನು ತೀವ್ರಗೊಳಿಸಿದ್ದಾರೆ, ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಈಗ ದುಬಾರಿ ಆಗ್ತಾ ಇದೆ ಪೆಟ್ರೋಲ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಮತ್ತು ಇದರ ಕಾರಣಕ್ಕಾಗಿ ಮೊದಲ ಹಂತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ. ನಾರ್ಮಲ್ ಪೆಟ್ರೋಲ್ ಮೇಲೆ ಅಲ್ಲ, ಪ್ರೀಮಿಯಂ ಪೆಟ್ರೋಲ್ ಮೇಲೆ ಮಾತ್ರ ₹2 ಪೆಟ್ರೋಲ್ ದರ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. 2 ತೈಲ ಕಂಪನಿಗಳು ಈಗಾಗಲೇ ಆದೇಶ ಮಾಡಿದ್ದಾವೆ. HP ಮತ್ತು IOC ಎರಡೂ ಕಂಪನಿಗಳು ಕೂಡ ಈಗಾಗಲೇ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿದ್ದಾವೆ. ಅಂದರೆ ಪ್ರೀಮಿಯಂ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿದ್ದಾವೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇವತ್ತಿನಿಂದಲೇ ಅದು ಜಾರಿಯಾಗುತ್ತೆ. ಗ್ಯಾಸ್ ಟ್ರಬಲ್ ನಡುವೆ ಗ್ರಾಹಕರಿಗೆ ಈಗ ಪೆಟ್ರೋಲ್ ಬಿಸಿ ಫಿಕ್ಸ್ ಆಗಿದೆ. ಪ್ರೀಮಿಯಂ ಪೆಟ್ರೋಲ್ ದರದಲ್ಲಿ ಮಾತ್ರ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಬಳಿಕ ಡೀಸೆಲ್ ಹೆಚ್ಚಳದ ಬಗ್ಗೆಯೂ ಕೂಡ, ಡೀಸೆಲ್ ದರದ ಹೆಚ್ಚಳದ ಬಗ್ಗೆಯೂ ಕೂಡ ಆತಂಕ ಶುರುವಾಗಿದೆ. ಯಾಕಂದರೆ ಇದೊಂದು ವೇಳೆ ಆಯಿತು ಅಂತ ಹೇಳಿದ್ರೆ ಅದು ಜನಜೀವನದ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರಬಹುದು. ಸದ್ಯ ಪ್ರೀಮಿಯಂ ಪೆಟ್ರೋಲ್ ದರ ಮಾತ್ರ ಹೆಚ್ಚಿಸಿದಾವೆ ಸಂಸ್ಥೆಗಳು. ಆದರೆ ಇದು ಕೇವಲ ಪ್ರೀಮಿಯಂ ಪೆಟ್ರೋಲ್ಗೆ ಮಾತ್ರ ಸೀಮಿತಗೊಳ್ಳುತ್ತಾ, ಇದು ಮುಂದುವರಿಯುತ್ತಾ ಅನ್ನೋದನ್ನು ಕೂಡ ನೋಡಬೇಕು. ಹೀಗೆ ಈ ಯುದ್ಧ ಈಗಾಗಲೇ ತೀವ್ರ ಸ್ವರೂಪದಲ್ಲಿ ಸಾಗ್ತಾ ಇದೆ. ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ತೈಲದಲ್ಲಿ ದೊಡ್ಡ ಹಾಹಾಕಾರವನ್ನು ಸೃಷ್ಟಿಸ್ತಾ ಇರುವಂತಹ ಯುದ್ಧ ಆದಷ್ಟು ಬೇಗನೆ ನಿಲ್ಲಬೇಕು ಅಂತೇಳಿ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಕೇಳ್ಕೊಳ್ತಿರುವಂಥದ್ದು. ಆದರೆ ಯುದ್ಧ ಪೀಡಿತ ರಾಷ್ಟ್ರಗಳು ಮಾತ್ರ ತಮ್ಮ ಪ್ರತಿಷ್ಠೆಯನ್ನು ಪಣ ಕೊಟ್ಟು ಫೈಟ್ ಮಾಡ್ತಾನೆ ಇದ್ದಾರೆ.